ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಮಾರ್ಗ ಬದಲಿಸದಂತೆ ಆಗ್ರಹ, ಹೊಸ ರೈಲುಗಳ ಆರಂಭಕ್ಕೆ ಮನವಿ. ಬಾಗಲಕೋಟೆ ರೈಲ್ವೆ ನಿಲ್ದಾಣದ ಮುಂದೆ ಪ್ರತಿಭಟನೆಗೆ ಮುಂದಾದ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಸದಸ್ಯರನ್ನ ಪೊಲೀಸರು ತಡೆಯಲು ಮುಂದಾದಾಗ ವಾಗ್ದಾನ ನಡೆಯಿತು. ಗೋಲ ಗುಂಬಜ್ ರೈಲು ಮೊದಲಿನಂತೆಯೇ ಸಂಚರಿಸಬೇಕು ಎಂಬುದು ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ಆದ ಕುತುಬುದ್ದೀನ್ ಕಾಜಿ, ರಾಜ್ಯ ಉಪಾಧ್ಯಕ್ಷರು ಆದ ಶ್ರೀನಿವಾಸ್ ಬಳ್ಳಾರಿ, ಹಾಗೆಯೇ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಾಗಲಕೋಟೆ, ಜಿಲ್ಲಾಧ್ಯಕ್ಷರು ಆದ ಮುತ್ತುರಾಜ್ ಅರಗಿಣಿ ಶೆಟ್ಟಿ ಹಾಗೂ ಸದಸ್ಯರು ಬಾಗಲಕೋಟೆ ರೈಲ್ವೆ ನಿಲ್ದಾಣದ ಮುಂದೆ ಪ್ರತಿಭಟಿಸಿದ್ದಾರೆ. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೈಲಿನ ಪ್ರಸ್ತುತ ಮಾರ್ಗವನ್ನು ಯಾವುದೇ ಕಾರಣಕ್ಕೂ ಬದಲಿಸಬಾರದು, ಹಾಗೆಯೇ ವಿಜಯಪುರ, ತಿರುಪತಿ ಸೇರಿ ಹೊಸ ರೈಲು ಸೇವೆಗಳನ್ನು ಆರಂಭಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ನೈಋತ್ಯ ರೈಲ್ವೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ಬೇಡಿಕೆ ಏನೈತಿ ಇಲ್ಲಿ ಕೂತನೆ ರಾಜ್ಯ ಮಟ್ಟದಾಗ ಹೋರಾಟ ಮಾಡ್ತೀನಿ. ಏನೈತಪ್ಪ ಇದ್ರಾಗ ಏನೈತಿ? ಇದು ಬೇಡಿಕೆ ಅದಾವಿಲ್ಲ. ಮತ್ತೆ ಇದು ಬೇಡಿಕೆ ತಗೊಂಡು ನಾವು ಕೂತೀವೋ, ನೀವು ಯಾರ್ದಾರು ಮಾತು ಕೇಳಿ ಏನಾದ್ರು ಮಾಡಿದ್ರೆ ನೋಡ್ರಿ. ಮತ್ತು ಇದು ನೋಡ್ರಿ ಏನೈತಿ, ನೋಡ್ರಿ ಏನು ಎಲ್ಲಾರು ನೋಡ್ಕೊರಪ್ಪ, ಎಲ್ಲಾರು ನೋಡ್ಕೊರಿ ಏನೈತಿ. ಕೇಳುದು ಪಾರ್ಲಿಮೆಂಟ್ ಮೆಂಬರ್ ಅಲ್ಲ, ಪಾರ್ಲಿಮೆಂಟ್ ಕೇಳಾಕತ್ತೀನಿ ನಾ. ಇದು ಏಕಾಏಕಿ ತಮಗೆ ತಿಳಿದಂತೆ, ತಮಗೆ ಮನೆ ಬಂದಂತೆ ಆ ರೈಲು ಮಾರ್ಗವನ್ನು ಬದಲಾವಣೆ ಮಾಡಿದಲ್ಲ, ನಾಚಿಕೆ ಆಗ್ಬೇಕಿಲ್ಲಿ. ಶೇಮ್ ಶೇಮ್, ನಾಚಿಕೆ ಆಗ್ಬೇಕು. ರೈಲ್ವೆ ಇಲಾಖೆಯವರೇ, ಯಾರ ಮಾತು ಕೇಳಿದ್ರಿ? ಆ ನಿಟ್ಟೊಳಗ ನಮ್ಮ ಹೌದು, ಅಲ್ಲಿ ಯಾರು ಹತ್ತಂಗಿಲ್ಲ, ಬಿಡಂಗಿಲ್ಲ. ಜನ ಹತ್ತುವಲ್ಲೇ ಮಾರ್ಗ ಶಾಂಕ್ಷನ್ ಆಗೈತಿ. ರೈಲ್ವೆದವ್ರು ಏನ್ ಮಾಡಿದ್ರು, ತಳಕಲ್ಲಿಂದ ಗಾಡಿ ಮಾಡ್ಯಾರ. ಯಾರು ಹತ್ತಂಗಿಲ್ಲ, ಬಿಡಂಗಿಲ್ಲ, ಗಾಡಿ ಖಾಲಿನ ನಾವು. ಇಂಥ ಒಂದು ಇವ್ರ ನಿರ್ದೇಶನ. ಮತ್ತೆ 2012ರಾಗ ಗದಗ ಎಲೋಗಿ ಅಂತಾತು, ಶಾಂಕ್ಷನ್ ಆಗಿತ್ತದು. ನಾನು ಫೈನಲ್ ಲೊಕೇಶನ್, ಅಂತಿಮ ಸಮೀಕ್ಷಾ ವರದಿಯನ್ನು ಸಲ್ಲಿಸ್ರಿ ಅಂತೇಳಿ ಎಲ್ಲ ರೈಲ್ವೆ ಜನರಲ್ ಮ್ಯಾನೇಜರ್ಗೆ ಹೇಳಿದೆ. ಯಾಕಂದ್ರೆ 30 ಕಿಲೋಮೀಟರ್ದಾಗ ಈಗೇನು ಬೈಪಾಸ್ ಮಾಡಿರಲ್ಲ, ಗದಗ ಮೇಲೆ ಹಾರಿ 30 ಕಿಲೋಮೀಟರ್ ಹೋಗ್ಬಿಡ್ತೈತಿ. 3 ತಾಸು ಸಮಯ ಉಳಿತೈತಿ. 3 hours ಶಾರ್ಟ್ ಗೊತ್ತೈತಿಲ್ರಿ? ಗದಗ ಹೋಗಿ 33 ಕಿಲೋಮೀಟರ್. ಈಗ ಗದಗಲಿಂದ ಹುಬ್ಳಿಲಿಂದ ಎಲ್ಲೋಗಿಗೆ ಬರ್ಬೇಕಂದ್ರೆ 3 ತಾಸು ಹೋಗುತ್ತ. 2 ಕಡೆ ಇಂಜನ್ ಚೇಂಜ್ ಮಾಡಬೇಕು. ಅದು ಮಾಡಬೇಡ್ರಿ. ಗದಗಲ್ಲಿ 33 300 ಅಥವಾ 400. ಈ ಎಷ್ಟೋ ಹೋರಾಟಗಳಿಗೆ ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಕುರ್ಚಿ ಬಾಗಲಕೋಟೆ ಶಾಂಕ್ಷನ್ ಆಗಿದೆ ಅಂತ ತಪ್ಪಾಗಲಾರದು. ಅದರ ಜೊತೆಗೆ ಮನವಿ ಪತ್ರ ಮಾನ್ಯ ಜನರಲ್ ಮ್ಯಾನೇಜರ್ ನೈಋತ್ಯ ರೈಲ್ವೆ ಹುಬ್ಳಿ, ಮಾನ್ಯ ಡಿವಿಷನಲ್ ಜನರಲ್ ಮ್ಯಾನೇಜರ್ ನೈಋತ್ಯ ವಲಯ ಹುಬ್ಳಿ ವಿಷಯ ಗೋಲ್ ಗುಂಬಜ್ ರೈಲು 16535 16536 ಯಥಾಸ್ಥಿತಿ ಸಂಚರಿಸುವ ಬಿಜಾಪುರ, ತಿರುಪತಿ, ವಾಸ್ಕೋ, ಹೊಸ ಬಾಗಲಕೋಟೆ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಮೂಲಭೂತ ಸೌಲಭ್ಯ ದೊರಕಿಸುವ ಕುರಿತು ಮಾನ್ಯರೇ, ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೈಲು ಪಂಡ್ರಾಪುರದಿಂದ ಮೈಸೂರು ದಿನನಿತ್ಯ ಸಂಚರಿಸುವುದು ನಮ್ಮ ಭಾಗದ ಅತಿ ಜನಪ್ರಿಯ ರೈಲು ಆಗಿದೆ. ಇತ್ತೀಚಿನ ಸುದ್ದಿಗಳ ಪ್ರಕಾರ ಆ ರೈಲನ್ನು ಗದಗ ಬೈಪಾಸ್, ಹುಬ್ಬಳ್ಳಿ ಬೈಪಾಸ್ ಸಂಚರಿಸುವ ಸುದ್ದಿ ತಿಳಿದು ಬಹಳ ದುಃಖವಾಗಿದೆ. ಬಿಜಾಪುರ, ಬಾಗಲಕೋಟೆ ಜನರಿಗೆ ಸಂಜೆ ವೇಳೆ ಈ ರೈಲು ಹುಬ್ಬಳ್ಳಿ, ಗದಗ ತಲುಪಲು ಏಕೈಕ ರೈಲು ಆಗಿದ್ದು, ಹುಬ್ಬಳ್ಳಿ, ಧಾರವಾಡ, ಗದಗ ಜಿಲ್ಲೆಗಳ ಪಂಡ್ರಾಪುರ ವಿಠ್ಠಲನ ಭಕ್ತಾದಿಗಳಿಗೆ ದರ್ಶನ ಪಡೆಯಲು ಬಹಳ ಸೂಕ್ತವಾಗಿದ್ದು, ಯಾವುದೇ ಕಾರಣಕ್ಕೆ ಮಾರ್ಗ ಬದಲಾಯಿಸಬಾರದು. ಹುಬ್ಬಳ್ಳಿ, ಗದಗ ವಾಣಿಜ್ಯ ಕೇಂದ್ರಗಳಾಗಿದ್ದು, ಬಿಜಾಪುರ, ಬಾಗಲಕೋಟೆ ಜಿಲ್ಲೆ ವ್ಯಾಪಾರಸ್ಥರಿಗೆ ಬಹಳ ಅನುಕೂಲವಾಗಿದ್ದು, ಯಾವುದೇ ಕಾರಣಕ್ಕೆ ಮಾರ್ಗ ಬದಲಾವಣೆ ಆಗಬಾರದು. 2, ನಮ್ಮ ಭಾಗದ ಬಹು ದಿನಗಳ ಬೇಡಿಕೆಯಾದ ಬಿಜಾಪುರ, ತಿರುಪತಿ ಹೊಸ ರೈಲನ್ನು ಬಿಜಾಪುರ, ವಾಸ್ಕೋ, ಬೆಂಗಳೂರು, ಮುಂಬೈ, ಆಯಾ ಗದಗ, ಬಾಗಲಕೋಟೆ, ಅಮೃತ್ ಭಾರತ್ ಹೊಸ ರೈಲುಗಳನ್ನು ಪ್ರಾರಂಭಿಸಬೇಕು. ನಮ್ಮ ಭಾಗದ ತಿರುಪತಿ ಭಕ್ತರಿಗೆ, ಗೋವಾ ರಾಜ್ಯಕ್ಕೆ ದುಡಿಯಲು ಹೋಗುತ್ತಿರುವ ಜನರಿಗೆ ಅನುಕೂಲವಾಗುವುದು. ಪತ್ರಿಕಾ ಮಾಧ್ಯಮದವರಿಗೆ